ಯಾಕವೇ ಹಿಂಗೆ ಬೇಜಾರು ಮಾಡ್ಕೊಂಡು ಕೂತಿದ್ದಿ? ಏನಾಯ್ತು? ಇನ್ನೇನಿಲ್ಲ ಮಗ. ಅಲ್ಲೇ ಸರಸ್ವತಿ ಇನ್ನು ಮನೆಗೆ ಬಂದಿಲ್ವಲ್ಲ. ಆಲೇ 6:30 ಆಯ್ತಾ ಬಂತು, ಕತ್ಲಾಯ್ತಾ ಬಂತು. ಇನ್ನು ಬರ್ಲಿವಲ್ಲ ಹುಡುಗಿ ಅಂತ ನೋಡ್ತಾ ಇದ್ದೀನಿ. ದಿನ 5:30 5 ಗಂಟೆಗೆಲ್ಲ ಬಂದ್ಬಿಡೋಳು. ಇವತ್ತು ಯಾಕೆ ಈ ಪಟ್ಟಿ ಒತ್ತು ಮಾಡ್ತಾವಳೆ? ಯಾಕೋ ಭಯ ಬರ್ತದೆ ಕಣಪ್ಪ. ಹಾಂ, ಹೌದವೇ? ಇನ್ನೂ ಬರಲಿವಾ? ಇದ್ಯಾಕೆ ಇವತ್ತು ಇನ್ನೂ ಬಂದಿಲ್ವಲ್ಲೇ? ಇರವೆ ಅಲ್ಲಿ ಸಿಟಿ ತಕೋಗಿ ನೋಡ್ಕೊಂಬತ್ತೀನಿ. ಬಸ್ ಗೀಸ್ ಇಲ್ದಿದ್ರೆ ಕರ್ಕೊಂಬತ್ತೀನಿ. ಬಂದೇರು. ಹ್ಞೂ ನೋಡೋಗಪ್ಪ, ಹೋಗು. ಅಲ್ಲೆಲ್ಲನ ಇರ್ತಾಳೇನೋ, ಕರ್ಕೊಂಬ ಹೋಗು. ಆಟ ಗೀಟ ಸಿಕ್ಕಿರ್ತವೋ ಸಿಕ್ಕಿರಲ್ವೋ ಊರಿಗೆ ಬರೋಕ್ಕೆ. ಬಸ್ ಸ್ಟ್ಯಾಂಡ್ ತವಲ್ಲೇ ಇರಬೇಕು. ಹೋಗಪ್ಪ, ಜಲ್ದಿ ಹೋಗು. ಅವ್ವ ಅಣ್ಣ, ಏನು ಮಾತಾಡ್ತಾ ಇದ್ದೀರಾ? ಎಲ್ಲಿಗೆ ಹೋಗೋದು? ಬಂದವ ಸರಸ್ವತಿ, ನಿನ್ನ ಬಗೆಗೆ ಚಿಂತೆ ಆಗ್ಬಿಟ್ಟಿತ್ತು ಕಣವೆ. ಏನು ಈ ಪಟ್ಟಿ ಒತ್ತು ಮಾಡ್ಬಿಟ್ಟಲ್ಲ ಇವತ್ತು? ಒತ್ತಿಲ್ಲ ಬರ್ಬೇಕಲ್ವೇ? ಇಲ್ಲ ಒತ್ತಾಯ್ತದೆ ಅಂತ ಒಂದು ಫೋನ್ ಮಾಡಿ ಮನೆಗೆ ಹೇಳ್ಬೇಕಲ್ವೇ? ಯಾವನು ಮಾಡಲ್ಲ ನೀನು. ನನಗೆ ತಲೆ ಕೆಟ್ಟಂಗೆ ಆಗ್ಬಿಟ್ಟಿತ್ತು. ಅಯ್ಯೋ, ಅಲ್ಲೇ ಕತ್ಲಾಯ್ತಾ ಬಂತು, ಇನ್ನು ಮನೆಗೆ ಬಂದಿಲ್ವಲ್ಲ ಅಂತ. ಹೂ ಕಣವೆ, ಒಂದು ಫೋನ್ ಮಾಡಿ ಹೇಳ್ಬೇಕಲ್ವೇ ಒತ್ತೈತದೆ ಅಣ್ಣ ಅಂತ. ನಾನೇ ಅಲ್ಲಿ ಬಸ್ ಸ್ಟ್ಯಾಂಡ್ ತಕ್ಕ ಬಂದು ಕರ್ಕೊಂಬತ್ತೇ ಇಲ್ವೇ? ಒಬ್ಳೇ ನಡ್ಕೊಂಬಂದಿದ್ದಿ. ಅಣ್ಣ ರಾಮಣ್ಣ ಗಾಡಿ ಕರ್ಕೊಂಬಂತು. ರಾಮಣ್ಣ ಕರ್ಕೊಂಬಂದ. ಸರಿ ಬಿಡವ, ಆಯಿತು. ಹೋಗು, ಕೈ ಕಾಲು ಮಕ್ಕ ತೊಳ್ಕೊಂಡು ಕಾಪಿ ಕಾಯಿಸ್ತೀನಿ. ಇರು, ಕುಡಿಯುವಂತೆ. ಕಾಪಿ ಕಾಯಿಸ್ತಾರು. ಒಂದು 5 ನಿಮಿಷ ಹೊಲ್ತಕೋಗಿ ಬಂದ್ಬಿಡ್ತೀನಿ. ಯಾಕಪ್ಪ ಇವಾಗ? ಇರವ ಒಯ್ಬತ್ತೀನಿ. ಅಲ್ಲಿ ನೀರು ಯಾವ್ದಕ್ಕೆ ತಿರುವಿದಿನೋ ಗೊತ್ತಿಲ್ಲ, ನೋಡ್ಕೊಂಬತ್ತೀನಿ ನೀರು. ಅಲ್ಲಿ ಬಾಯಲ್ಲಿ ಇದ್ದವನಿಗೆ ಬಂದ್ಬಿಡ್ಬೇಕು. ಅಲ್ಲಿ ಕತ್ಲಾಯ್ತಾ ಬಂತು, ಚಿರತೆ ಬರ್ತೆ ಅಂತ ಬೇರೆ ಊರಿನ ಜನ ಎಲ್ಲ ಹೇಳ್ತಾರೆ. ಜಲ್ದಿ ಬಂದ್ಬಿಡಪ್ಪ. ಅಕ್ಕೆ ಕಣವೆ, ಒತ್ತಿದಂಗೆ ಹೊಸ ಏನೇನು ಕೆಲಸ ಹೊಲ್ತಾವ ಮುಗಿಸ್ಕೊಂಡ್ಬಿಟ್ರೆ ರಾತ್ರಿ ಹೊತ್ತು ಹೋಗೋದು ಇದಿರಲ್ಲ. ಅದಕ್ಕೆ ಒಯ್ಬತ್ತೀನಿ ಇರವ. ಸರಸ್ವತಿ, ಇನ್ಯಾವತ್ತು ಹಿಂಗೆ ಮಾಡ್ಬಿಡ ನೀನು. ಹೂವೇ ಭಾರಿ ಇದು ಮಾಡ್ಕೊತದ್ದೆ. ನೀನು ಒಂದು ಫೋನ್ ಮಾಡಿ ಹೇಳ್ಬಿಡು ಒತ್ತಾಯ್ತದೆ ಅಂತ. ಸರಿನಾ? ಇರು, ಹೊಲ್ತಕೋಗ್ಬಿಟ್ಟು ಬರ್ತೀನಿ. ನಿನ್ನ ಕೈ ಕಾಲೆಲ್ಲ ತೊಳ್ಕೊಂಡು ಹೋಗು. ಕಾಪಿ ಕಾಯಿಸ್ಕೊಡ್ತದೆ, ಹೋಗೋ ಕುಡಿ. ಹ್ಞೂ ಸರಿ ಕಣ್ಣ, ಆಯಿತು. ಜಲ್ದಿ ಬರೋಣ. ನೀನುವ 5 ನಿಮಿಷ ಕಣ್ಮಗೆ ಬಂದ್ಬಿಡ್ತೀನಿ. ಅಲ್ಲ ಕಣವ, ಯಾಕವ ಈ ಪಟ್ಟಿ ಟೆನ್ಷನ್ ಮಾಡ್ಕೊತೀನಿ ನೀನು? ನಾನು ಬರ್ತೀನಿ, ಸುಮ್ಮನಿರವ, ತಲೆಗೆಡ್ಸ್ಕೊಬೇಡ. ಸುಮ್ಮನಿರವ ನೀನು. ಏನು ಬರೋದು ನೀನು? ನನ್ನ ಜೀವಕ್ಕೆ ಈಗ ಬಂದಿತ್ತಲ್ಲಿಗೆ. ಅಯ್ಯೋ, ನನಗಿದ್ರೆ ಒಂದು ಫೋನ್ ಮಾಡಿ ಹೇಳ್ಬೇಕು, ಇವತ್ತು ಬರೋದು ಒತ್ತಾಯ್ತದೆ ಇದು ಅದು ಅಂತ. ನೀನು ಯಾವನು ಹೇಳ್ದಂಗೆ ಹಿಂಗೆ ಮಾಡಿರೆ ನಾವು ಹೆಂಗೆ ಮಾಡೋದು? ಸರಿ ಇರು, ಕಾಪಿ ಕಾಯಿಸ್ಕೊಂಬತ್ತೀನಿ. ಎಲ್ಲ ಸರಿ. ಯಾಕೊಂತ ಅರ್ವಾಗಿದೆಯಲ್ಲ? ಏನಾಯಿತು? ಯಾಕೆ ಒತ್ತು ಮಾಡ್ಕೊಂಬಂದಲ್ಲ? ಏನಾಯ್ತವ? ಏನಿಲ್ಲ ಬಿಡವ, ಏನಿಲ್ಲ. ಅಲ್ಲ, ಏನೋ ಆಗೈತೆ. ಏನು ಅಂತ ಹೇಳವೆ? ಏನಾಯಿತು? ಯಾಕೋ ಒಂದು ಅರ್ವಾಗಿದೆಯಲ್ಲ ನೀನು? ಹೇಳು, ಏನಾಯ್ತು ಅಂತ? ವಾ, ಅದು ಏನೂ ಇಲ್ಲ ಬಿಡವ. ಅವ್ವ ಬಾಯ್ಲಿ, ಕೂತ್ಕೊ ಬಾಯ್ಲಿ. ಏನಾಯಿತು? ಆಫೀಸ್ನಾಗ ಯಾರನ್ನ ಇರೋರು ಅಂದರೆ ಹೇಳುವ, ಏನಾಯ್ತು ಅಂತ? ನಂಗೆ ಬಾಯಿ ಬರ್ತದೆ ನೀನು ಹಿಂಗಿದ್ರೆ. ಯಾರನ್ನ ಇರೋರು ಅಂದ್ರವ ಹೇಳುವ. ಬೇಕಾದ್ರೆ ನೀನು ಆಫೀಸ್ಗೇನು ಹೋಗೋದು ಬೇಡ. ಇಲ್ಲವ, ಆಫೀಸ್ನಲ್ಲಿ ಯಾರು ಏನೂ ಅಂದಿಲ್ಲ. ಇವತ್ತು ನಾನು ಹೇಳ್ತಿದ್ನಲ್ಲ, ರೀಟಾ ಅವರು, ಸುಭಾಷ್ ಅವರು, ಅದೇ ನಾನು ಕಾಪಾಡಿದ್ದವರು ಆಫೀಸ್ಗೆ ಹೋಗಿರೋದು ನಾನು ಅಂತ. ದಿನಾಗಲೂ ಹೇಳ್ತಾ ಇರ್ತಿಲ್ಲ ಅವ್ರ ಬಗೆಗೆ. ಏನಾಯಿತು? ಇವತ್ತೆಲ್ಲ ಹೋಗಿದ್ರಿ? ಅದೇ ಕಣವೆ, ಅದೇ ಆಫೀಸ್ ಓನರ್ ಇರ್ತಾರಲ್ಲ, ಅವ್ರ ಮನೆಗೆ ಹೋಗಿದ್ದೋ ಇವತ್ತು. ಅವರು ನನ್ನ ಊಟಕ್ಕೆ ಕರ್ತಿದ್ರಂತೆ. ಯಾಕೋ ನನ್ನೆಲ್ಲ ಹೇಳಿದ್ನಲ್ವ, ಸುಭಾಷ್ ಅನ್ನೋರು ಅವ್ರ ಫ್ರೆಂಡು ಎಲ್ಲ ಒಟ್ಟಿಗೆ ಬೆಳೆದವ್ರಂತೆ ಅಂತ ಎಲ್ಲ. ಹ್ಞೂ ಕಣ್ಮಗೆ ಗೊತ್ತಿ ಹೇಳುವ. ಆಮೇಲೆ ಅವ್ರ ಮನೆಗೆ ನೀನು ಹೋಗಿದ್ದೆ. ಇವ ಯಾಕೆ? ಅವ್ರದ್ದು ಅಷ್ಟು ದೊಡ್ಡ ಮನೆಯವರು ನಿನ್ನೂ ಊಟಕ್ಕೆ ಕರೆದಿದ್ರೆ? ಹೂಕಳವ ಕರೆದಿದ್ರು, ಊಟಕ್ಕೆ ಹೋಗಿದೆ. ಅವ ಅದಾದಮೇಲೆ ಅದೇ ಅವರು ರಾಹುಲ್ ಸರ್ ಅಂತ ಹೇಳ್ತಿರ್ತೀನಲ್ಲ, ಅವ್ರ ಹೆಂಡತಿ ಲಕ್ಷ್ಮಿ ಅಂತ ಕಣವೆ. ತುಂಬ ಒಳ್ಳೆಯವರು. ಆದ್ರೂ ಅವ್ರೊಂದು ಮಾತು ಹೇಳಿರು ಕಣವೆ. ಅದು ಕೇಳ್ದಾಗಿಂದ ನನಗೆ ಒಂಥರ ಬೇಜಾರಾಯ್ತೈತೆ. ಯಾಕೆ ಈ ಥರ ಎಲ್ಲ ಯೋಚನೆ ಮಾಡ್ತಾರೆ ಇವರು ಅಂತ. ಹೌದಾ? ಏನಂದ್ರು? ಏನಂದ್ರವ? ಹೇಳ್ಕೊ, ಏನು ಮುಚ್ಚಿಕಬೇಡ ನೀನು. ಅದೇನವ, ಹೇಳೋದೋ ಬೇಡವೋ ನಂಗೆ ಒಂದು ಗೊತ್ತಾಯ್ತಿಲ್ಲ. ನಾನು ಅವ್ರು ಆ ಥರ ಎಲ್ಲ ಯೋಚನೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಕಣವ. ಯಾಕೆ ಜನ ಎಲ್ಲ ಹಿಂಗೆ ಮಾಡ್ತಾರವ? ಇಲ್ಲದೇ ಎಲ್ಲ ಕಲ್ಪನೆ ಮಾಡ್ತಾರೆ ಕಣವ. ನೋಡುವ, ಗೊತ್ತಿಲ್ಲದೆ ಯಾವತ್ತೂ ಏನು ಬೈಯಕ್ಕೆ ಹೋಗಬಾರ್ದು. ಅನ್ನಕ್ಕೆ ಆಡೋಕ್ಕೆ ಮೊದಲು ಏನು ವಿಷಯ ಅಂತ ಹೇಳು. ಆಮೇಲೆ ನೀನು ಮಾತಾಡೋ ಸರಿಯ ತಪ್ಪಂತ ನಾನು ಹೇಳ್ತೀನಿ. ಏನಾಯ್ತು ಹೇಳವ ಮೊದಲು. ಅಲ್ಲೇ ಅಂಥದ್ದೇನು ಮಾತಾಡಿರು ಮನೆಗೆ ಕರ್ಸಿಯವರು? ಬೇಜಾರಾಗಂತದೆ. ಅವರು ಭಾರಿ ಜನ. ಹೇಳು, ಏನಂದ್ರು ಅಂತ? ಅದು ಅವ, ಅದೇ ಕಣವ, ನನ್ನನ್ನು ಕಾಪಾಡಿದ್ರಲ್ಲ, ನಮ್ಮ ಮನೆಗೆ ಬಂದಿದ್ರಲ್ಲ ಸುಭಾಷ್ ಅಂತ. ಅದೇ ಅದೇ ಅವ್ರ ನಮ್ಮ ಕಂಪ್ನಿಲಿ ಅವರಲ್ಲವ. ಹ್ಞೂ, ಅಯ್ಯೋ ದೇವ್ರಂತ ಮನ್ಸ ಅವನು. ಹೇಳವ. ಕಣವ, ನಾನು ಅವರು ಚೆನ್ನಾಗೇ ಮಾತಾಡ್ಕೊಂಡು ಯಾವಾಗಲೂ ಇರ್ತೀವಿ ಕಣವ. ಈಟವರು ಒಂದೊಂದ್ಸರಿ ಬರೋಕ್ಕಿಲ್ಲ. ಅವ್ರು ಇಲ್ದಾಗೂ ಅಷ್ಟೇ ನಾವಿಬ್ಬರೇ ಊಟ ಮಾಡೋದು ಹಾಗೆಲ್ಲ ಮಾಡ್ಕೊಂಡಿರ್ತೀವಿ ಕಣವ. ಅದನ್ನ ಇವರೆಲ್ಲ ತಪ್ಪರ್ಥ ಮಾಡ್ಕೊಂಡವ್ರೆ ಕಣವ. ಏನು ತಪ್ಪರ್ಥ ಮಾಡ್ಕೊಂಡವ್ರೆ? ಏನು ಮಾತಾಡ್ತಿದ್ದೀನಿ ನೀನು?
ಏನಂದ್ರು ಅಂತ ನೇಕ್ಟು ನೇರವಾಗಿ ಹೇಳ್ವೆ, ಅರ್ಧ ಬರ್ಧ ಹೇಳ್ಬೇಡ ನೀನು. ಅದೇ ಕಳವ, ಅದೇ ಇವತ್ತು ಅದೇ ರಾಹುಲ್ ಅವ್ರ ಹೆಂಡತಿ, ಅದೇ ದೊಡ್ಡ ಸಾವುಕಾರ ಹೆಂಡತಿ ಅಂತ ಹೇಳಿನಲ್ಲ, ಅವರ ಅಕ್ಕ ಹೇಳ್ತಾಯಿತ್ತು ಏನು ಅಂದರೆ, ಯಾಕವ ಹೊಳ್ತಿದ್ದಿ, ಏಳು ಮಗಳೇ ಯಾಕೆ ಹೊಳಬಾರ್ದು ನೀನು, ಹೆಂಗೆ ಕೊಳ್ಳೋದು ನೀನು, ಅದೇನಂದ್ರು ಅಂತ ಹೇಳುವ, ನಾನು ಅವ್ರಿಗೆ ಗ್ರಾಚಾರ ಬಿಡಿಸ್ತೀನಿ. ನನ್ನ ಮಗಳು ಅಂದರೆ ಏನು ಅನ್ಕೊಂಡವ್ರೆ? ಇಲ್ಲ ಅವ್ರೇನು ಕೆಟ್ಟವ್ರಲ್ಲ, ಆದ್ರೂ ಅವರು ಸುಭಾಷ್ ಅವ್ರ ಜೊತೆ ನೀವು ಮದುವೆ ಆದರೆ ಚೆನ್ನಾಗಿರ್ತದೆ, ಇಬ್ಬರು ಚೆನ್ನಾಗಿರ್ತೀರಾ, ಬೇಕಾದ್ರೆ ನಾವು ನಿಮ್ಮ ಮನೆಗೆ ಬಂದೆಲ್ಲ ಮಾತಾಡ್ತೀವಿ ಹಿಂಗೆ ಹೇಳಿರು ಕಣವ. ಯಾಕೋ ನಂಗೆ ಅದೆಲ್ಲ ಕೇಳೋ ಒಂಥರ ಆಯಿತು. ಅಯ್ಯೋ ಹುಚ್ಚುಮುದೇವಿ, ಇದಕ್ಕೆ ಈ ಪಟ್ಟಿ ಬೇಜಾರು ಮಾಡ್ಕೊಂಡಿದ್ದಿ? ಅಲ್ಲ ಕಣ್ಮಗೆ, ನೀನು ಅವತ್ತಿನ ಸುಭಾಸಪ್ಪ ಅಂತ ಇವ್ರ ಬಗ್ಗೆ ಹೇಳ್ತಾನೆ ಇರ್ತಿ, ಸುಭಾಸ್ ಅವ್ರು ಹಂಗೆ ಹಿಂಗೆ ಅಂತ. ಒಳ್ಳೆ ಹುಡುಗ ನಂಗೆ ಕಾಣಿಸ್ತದೆ, ನೀನು ಒಳ್ಳೆ ಹುಡುಗಿ ಅಲ್ವ ಅಂತ ಅವರು ಅಂದ್ಕೊಂಡು ಏನೋ ಇಬ್ಬರು ಚೆನ್ನಾಗಿರ್ತಾರೆ ಅಂತ ಹೇಳೋರವ. ಅದಕ್ಕೆ ನೀನು ಹಿಂಗೆಲ್ಲ ಮಾತಾಡೋದೆ? ದೊಡ್ಡ ಮನ್ಸರು ಯಾವತ್ತೂ ದೊಡ್ಡದೇ ಮಾತಾಡೋದು, ನೀನು ಹಿಂಗೆಲ್ಲ ಅನ್ನಕ್ಕೆ ಹೋಗ್ಬಾರ್ದು ನೀನು. ಅವ್ರು ಏನು ಹೇಳೋರಿಗೆ ಏನೋ ಮದುವೆ ಆಯ್ತೇನವ ಒಳ್ಳೆ ಹುಡುಗ ಅಂತ ತೋರಿಸೋರವ, ಅದಕ್ಕೆ ನೀನು ಹಿಂಗೆಲ್ಲ ಮಾಡೋದೆ? ನೋಡಕ್ಕೆ ಬರಲಿ ಬಿಡು, ಮಾತಾಡಲಿ, ಅದರಲ್ಲೇನದಂತೆ, ನಿನಗೂ ಏನು ಮದುವೆ ಆಗ ಏಜ್ ಅಲ್ವಾ, ಅದಕ್ಕೆ ನೀನು ಈ ಪಟ್ಟಿ ಬೇಜಾರು ಮಾಡ್ಕೊಂತೆ. ಕೂತ್ಕಮಗ ಸುಮ್ಮನೆ ನೀನು, ಏನು ಹಿಂಗೆ ಆಡ್ತೀನಿ ನೀನು, ಮದುವೆ ಅಂದರೆ ಸಾಕು ಮೈ ಮೇಲೆ ಉಳಾರ್ದೊಳಂಗೆ ಆಡ್ತಾಳೆ. ಸುಮ್ಮನೆ ಕೂತ್ಕೊಳ್ಳವ ನೀನು, ಏನವ ನೀನು ಹಿಂಗೆ ಮಾತಾಡ್ತಾ ಇದೀಯಾ? ಮುಚ್ಚು ಬಾಯ ನೀನು. ಅಲ್ಲ ಕಣ್ಮಗ, ನಿಂಗೆ ಯಾಲೆಯೇ ಮದುವೆ ಮಾಡ್ಬೇಕು ಅಂತ ನಾವು ಯೋಚನೆ ಮಾಡ್ತಿದ್ದೋ ತಾನೇ? ಅವತ್ತು ಸುಭಾಸಪ್ಪ ನೀವು ಜೀವನ ಕಾಪಾಡಿ ನಿಂಗೆ 2ನೇ ಜೀವನ ಕೊಟ್ಟಂಗೆ ಅವನು. ಅಂಥ ಒಳ್ಳೆ ಮನ್ಸನೇ ಮದುವೆ ಆದರೆ ಏನು ತಪ್ಪಾಯ್ತದೆ? ನೀನು ಬಾಯಿ ಮುಚ್ಕೊಂಡಿರು ನೀನು. ದೇವರೇ ಸಂಬಂಧ ತೋರಿಸ್ದಂಗೆ ಅದಿದು ಅಂಥದ್ರಲ್ಲಿ ನೀನು ಬೇಡ ಗಿಡ ಅನ್ಕೊಂಡು ಕೂತ್ಕೊಂಬಾರ್ದು. ಬೇಡ ಅನ್ನೋದು ಹಾಳಾಗೋಗ್ಲಿ, ನಿಂಗೆ ಇಷ್ಟ ಆದರೆ ಮದುವೆ ಆಗಿ ಅಂತ, ಇಲ್ಲಾಂದರೆ ಬೇಡ. ಒಂದು ಮನೆಗೆ ನೋಡೋಕೆ ಬಂದರೆ ಏನು ತಪ್ಪುವೆ? ಹ್ಞೂ ಅಂತ ಹೇಳಿ ಬರೋಕೈತಲ್ವೇ? ಏನೋ ನಂಗೆ ಗೊತ್ತಿಲ್ಲ, ನಮ್ಮ ಮನೆಯವ್ರ ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳ್ಬೇಕು ತಾನೇ? ಇನ್ನೇನು ಮಾಡಲಿ, ಹಂಗೆ ಹೇಳಿ ಬಂದಿದ್ದೀನಿ ಇವಾಗ. ಅಯ್ಯೋ ಒಳ್ಳೆ ಮಗ ನೀನು, ಹೇಳಿದ್ದಿ ತಾನೇ ಬಿಡು, ಮಿಕ್ಕಿದ್ದೆಲ್ಲ ನಾವು ಮಾತಾಡ್ಕೊತೀವಿ, ನೀನೇನು ತಲೆಗೆಡ್ಸ್ಕೊಬೇಡ, ನಿನ್ನೆ ಒಂದೇಗಿರು ಆಯ್ತಾ? ಅಲ್ಲ ಕಣವ, ಏನವ ನೀನು ಅಲ್ವೂ ಇಲ್ಲ ಗಿಲ್ವೂ ಇಲ್ಲ, ನೀನು ಸುಮ್ಮನಿರು ನೀನು. ಆಗದೆಲ್ಲ ಒಳ್ಳೆ ಕೇಳ್ಕೊಂಡು ಬಾಯಿ ಮುಚ್ಕೊಂಡಿರ್ಬೇಕು. ಹೆಂಗೋ ದೇವ್ರಂಥ ಸಂಬಂಧ, ಬೇಡ ಅನ್ನೋಕ್ಕಾಗುತ್ತೆ? ಅವನು ದೊಡ್ಡ ಆಫೀಸರ್, ಅವ್ನು ದೊಡ್ಡ ಇದ್ರಲ್ಲ, ಅವನು ಆಮೆ ಮ್ಯಾನೇಜರು ಅಂತ ಹೇಳ್ತೀಯ, ಅಂಥವನ್ನ ಮದುವೆ ಆದರೆ ಏನು ತಪ್ಪು ಮಗ? ಚೆನ್ನಾಗಿರ್ತೀರ, ಸುಮ್ಮನಿರವೆ, ನಾನು ನಿಂಗೆ ಅರ್ಥ ಮಾಡಿಸ್ತೀನಿ, ಎದ್ದೋ ಕೈ ಕಲ್ಮಕ್ಕ ತೊಳ್ಕೊ. ಅಯ್ಯೋ ಅವ್ವ, ಅಲ್ಲ ಕಣವ, ಅದು ಇಲ್ಲ ಇದು ಇಲ್ಲ, ಎದ್ದೋಗು ಅಂತ ಹೇಳಿದ್ದು ನಿಂಗೆ. ಇಂಥ ಒಳ್ಳೆ ಸಂಬಂಧ ಬಂದದೆ, ನೀನು ನೋಡಿರೆ ಆಡ್ಗಾಲಾಗ್ತಲ್ಲ ಮಗ, ನೀನು ಹೋಗೆದ್ದು ಏನಾರ ಮಾಡ್ಕೊಳ್ರವ. ನಂಗಂತೂ ನನಗೆ ಇಷ್ಟ ಇಲ್ಲ ಅಂದರೆ ನಾನು ಮದುವೆ ಆಗಲ್ಲ ಅಷ್ಟೇ. ಹ್ಞೂ ಆಯ್ತು ಕಣೆ, ಹೋಗು. ಎಂಥ ಒಳ್ಳೆ ಸಂಬಂಧ, ನಾನು ಆವತ್ತಯ್ಯ ಅಂದ್ಕೊಂಡಿದ್ದೆ, ಈ ಹುಡುಗ ಯೋಟ್ ಚೆನ್ನಾಗಿ ಕಳೆ ಆಗೋನೆ, ನಮ್ಮ ಸರಸ್ವತಿಗೆ ಇಂಥ ಹುಡುಗವೇ ಬೇಕು ಅಂತ ನಮ್ಮ ಮನೆಗೆ ಬಂದಾಗೆ ಅಂದ್ಕೊಂಡಿದ್ದೆ. ಹೆಂಗೋ ದೇವ್ರೇ ದಾರಿ ತೋರಿಸ್ದಂಗದೆ. ಸುಭಾಸಪ್ಪ ನಮ್ಮ ಮನೆಯೊಳಿ ಆಗ್ಬಿಟ್ರೆ, ನನ್ನ ಮಗಳನ್ನ ಮದುವೆ ಮಾಡ್ಕೊಂಬಿಟ್ರೆ ಸಾಕಷ್ಟೇ, ನನ್ನ ಮಗಳಿಗೂ ಒಂದು ಜೀವನ ಆಯ್ತದೆ. ಈ ವರ್ಷದಿಂದಲ್ವ ನನ್ನ ಮದುವೆ ಆಗಲ್ಲ ಅನ್ಕೊಂಡು ಬಂದುಬಿಟ್ಲು ನನ್ನ ಮಗಳು. ಇವಾಗ ನಾ ಕಂಕಣ ಭಾಗ್ಯ ಕೂಡ ಬಂದದಲ್ಲ, ದೇವ್ರಿಗೆ ಕೈ ಎತ್ತಿ ಮುಗಿಬೇಕು. ಮೊದಲು ಶಿವುಗೆ ಹೇಳ್ಬೇಕು. ಶಿವು ಬರಲಿ, ಅವನ ಹತ್ರ ವಿಷಯ ಮಾತಾಡ್ತೀನಿ. ಹೆಂಗೋ ಒಳ್ಳೆ ಸಂಬಂಧ ಕುದುರಿಸ್ಕೊಟ್ಟಂತ ದೇವರು. ಸರಿ ಆಯಿತು, ಬರವ. ಮತ್ತು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಒಂದು ದಿವಸದಿಂದ ಚೆನ್ನಾಗಿ ಹಾಕೋಕ್ಕಾಗಲಿವಲ್ಲ, ಯಾಕೆಂದರೆ ನಾವು ದೇವಸ್ಥಾನಕ್ಕೆ ಹೋಗಿದ್ದು, ಹಂಗಾಗಿ ದೂರ ಪ್ರಯಾಣ ಮಾಡಿದ್ರಿಂದ ಅಲ್ಲಿ ಹೆಂಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಅದಕ್ಕೆ ಹಾಕೋಕ್ಕಾಗಲಿಲ್ಲ. ಯಾರು ಬೇಜಾರು ಮಾಡ್ಕೋಬೇಡಿ, ಇನ್ಮೇಲೆ ಕರೆಕ್ಟಾಗಿ ಹಾಕೊಂಡು ಹೋಗ್ತೀನಿ. ಬರ್ತೀನಿ, ಬಾಯ್. ಕತೆ ಮುಂದುವರಿತಿದೆ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ.